ನೋಡಿ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಕನ್ನಡದಾಗ ಇದಕ್ಕೆ ಕ್ರಮ ಯೋಜನೆ ಮತ್ತು ವಿಕಲ್ಪಗಳನ್ನು ಕರೀತಾರೆ. See, this topic is having almost 9 to 10 marks. Main topic ಒಳಗೆ ಏನದ ಅಂದ್ರೆ ಲಾಜಿಕ್ is important. ಫಾರ್ಮುಲಾನು ಬರ್ತಾವ, ಬಟ್ ಫಾರ್ಮುಲಾಗಿಂತ ಲಾಜಿಕ್ ಇಂಪಾರ್ಟೆಂಟ್. ಇದಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ಟ್ರಿಗ್ನೋಮೆಟ್ರಿ ಬೇಡ, ಕ್ಯಾಲ್ಕುಲಸ್ ಬೇಡ, ಏನೂ ಬೇಡ. ನಿಮಗೆ ಸಾದಾ ಕೂಡ್ಸೋದು ಕಡಿಲಿಕ್ಕೆ ಬರ್ತಿತ್ತಂದ್ರೆ ಭಾಳ ಚಲೋ ಮಾಡ್ಬೋದು. ಬಟ್ ಅದಕ್ಕಿಂತ ಮೊದಲು ಥಿಂಕಿಂಗ್ ಮಾಡ್ಬೇಕು, ಅದು ಶೆಣೆತನ. ಎಷ್ಟು ಡಿಫ್ರೆಂಟ್ ವೇದಾಗ ಥಿಂಕ್ ಮಾಡ್ಬೋದು ಅನ್ನೋದು ಶೆಣೆತನ. ಅಂದ್ರೆ ಚಾನ್ಸಸ್. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಒಂದು ಇದು ಕೊಡ್ತೀನಿ. 4 ಬುಕ್ಸ್ ಅದಾವ ನಿಮ್ಮ ಕಡೆ, PCMB ಹೌದಾ? ಇವು 4 ಬುಕ್ ಅದಾವ. ಈಗ ನೀವು ಇವತ್ತ 2 ಬುಕ್ ಕಾಲೇಜಿಗೆ ತರಬೇಕು. ಸಂಡೇ ಯಾವ ಕ್ಲಾಸ್ ಆಗ್ತಾರೆ ಗೊತ್ತಿಲ್ಲ ಅಂತ ಹೇಳ್ತೀವಿ ನಾವು. ಒಟ್ಟು 2 ಬುಕ್ಸ್ ತಗೊಂಬ ಅಂತ ಹೇಳ್ತೀವಿ. ಯಾರ್ಯಾರು ಯಾವ್ಯಾವ ವೇದ ತರ್ಬೋದು ಅನ್ನೋದನ್ನ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಡಿಫ್ರೆಂಟ್ ವೇಸ್. ಈಗ ಒಬ್ಬ ಈಚೆ ಕಡೆ ಇದ್ದವ್ರು ಫಿಸಿಕ್ಸ್ ಕೆಮಿಸ್ಟ್ರಿ ತರ್ಬೋದು, ಇನ್ನೊಂದು ಇಬ್ಬರು ಏನು ತರ್ಬೋದು, ಮ್ಯಾಥ್ಸ್ ಬಯಾಲಜಿ ತರ್ಬೋದು, ಒಬ್ರು ಫಿಸಿಕ್ಸ್ ಮ್ಯಾಥ್ಸ್ ತರ್ಬೋದು ಹೌದಾ? ಮತ್ ಜನ ಏನ್ ಮಾಡ್ಬೋದು, ಫಿಸಿಕ್ಸ್ ಬಯಾಲಜಿ ತರ್ಬೋದು. ನೆಕ್ಸ್ಟ್ ಕೆಮಿಸ್ಟ್ರಿ ಮ್ಯಾಥ್ಸ್ ತರ್ಬೋದು, ಕೆಮಿಸ್ಟ್ರಿ ಬಯಾಲಜಿ ತರ್ಬೋದು. ಈಗ ಎಷ್ಟು ಮಾಡ್ಬೋದು ನಾವು? ಎಷ್ಟು ಮಾಡ್ಬೋದು? 12 ಓಕೆ. ಸೊ ಈಗ ಡಿಫ್ರೆಂಟ್ ವೇದಾಗ ಮಾಡ್ಕೋತ ಹೋಗ್ಬೋದು, ರೈಟ್? ಸೊ ಇವು ಏನು ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್. ಹಿಂಗೆ ನಾನು 2 ಕೋಟಿ ಅಷ್ಟು ಮಾಡಿದ್ರೆಪ್ಪ, 4 ಬುಕ್ ಇದ್ದು 2 ಕೋಟಿ. ಈಗ ನಾಳೆ PCMB ಕನ್ನಡ ಇಂಗ್ಲಿಷ್ ಕಾಮರ್ಸ್ ಅದನ್ನು ಕೊಟ್ಬಿಡ್ತೀವಿ ನಿಮಗೆ. ತರಬೇಕು ದೊಡ್ಡ ಯಾವ ಬುಕ್ ಅಂತ ಅವಂತ ಅವಾಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತದನ್ನ ಇಲ್ಲ. ಅಥವಾ ಒಂದು ಪ್ಲೇಸ್ ಅದ, ಅಷ್ಟು ಸ್ಟೂಡೆಂಟ್ ಅದೇ ಹೌದಾ? ಒಂದು ನಮ್ಮಲ್ಲಿ ಎಷ್ಟು ಇನ್ಕ್ಲೂಡಿಂಗ್ ಕಾಮರ್ಸ್ ಅಂಡ್ ಸೈನ್ಸ್ 100 ಮಟ್ಟ ಬರ್ತೇವೆ. ಸೊ 100 ಸ್ಟೂಡೆಂಟ್ಸ್ ಯಾರು ಇಬ್ಬರು ಅಷ್ಟೇ ಬರಬೇಕು ಅಟ್ ಅ ಟೈಮ್ ಅಂತ ಹೇಳ್ಬಿಟ್ಟಾಗ ಎಷ್ಟು ಕಾಂಬಿನೇಷನ್ ಬರ್ಬೋದು ನೀವು? ಹೌದಿಲ್ಲ? ಎಷ್ಟು ಪರ್ಮುಟೇಷನ್ಸ್ ಬರ್ಬೋದು? ಇಟ್ ಇಸ್ ವೆರಿ ಡಿಫಿಕಲ್ಟ್. ಅವಾಗ ಕೌಂಟ್ ಮಾಡೋದು ಡಿಫಿಕಲ್ಟ್. ಅದಕ್ಕೆ ಇಲ್ಲೊಂದು ಫಾರ್ಮುಲಾ ರೆಡಿ ಮಾಡ್ತಾರೆ. ಆ ಫಾರ್ಮುಲಾ ನೆಕ್ಸ್ಟ್ ಎಕ್ಸರ್ಸೈಸ್ ಬರ್ತದೆ ಅದನ್ನ. ಬಟ್ ಇನ್ನೇನು ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ ಅಂದ್ರೆ ಡಿಫ್ರೆಂಟ್ ವೇಸ್ ದಾಗ ನಾವು ಹೆಂಗನ್ನ ರೆಡಿ ಮಾಡ್ಬೋದು. ಫಸ್ಟ್ ವಿ ಲರ್ನ್ ಪರ್ಮುಟೇಷನ್ಸ್. ಪರ್ಮುಟೇಷನ್ಸ್ ಅಂದ್ರೆ ಏನು? ಡಿಫ್ರೆಂಟ್ ಅರೇಂಜ್ಮೆಂಟ್ಸ್. ನೋಡಿ, ವರ್ಡ್ ಇಸ್ ಭಾಳ ಇಂಪಾರ್ಟೆಂಟ್. ಅರೇಂಜ್ಮೆಂಟ್ ಅನ್ನು ಯಾವ ತರ ಮಾಡಬಹುದು, ಎಷ್ಟು ಡಿಫ್ರೆನ್ಸಸ್ ಒಳಗೆ ಮಾಡಬಹುದು. ಈ PCMB ನ ತಗೊಂಡು ಮತ್ತು PCMB ನ ನಿಮ್ಮ ಫೇವರೇಟ್, ನಿಮ್ಮ ರೂಮ್ ಒಳಗೆ ನೀವು PCMB ಬುಕ್ಸ್ ಇಟ್ಟಿರ್ತೀರ ಅನ್ಕೋದು. ಹೆಂಗೆ ಇಡ್ಬೋದು PCMB ಬುಕ್ಸ್? ನೀವು ಹೆಂಗೆಂಗೋ ಇಟ್ಟಿರ್ತೀರಿ, ಅದು ಬೇರೆ ಮಾತು. ಓಕೆ, ಫಸ್ಟ್ PCMB ಇಡ್ಬೋದಾ? ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಟಾಪ್ ಒಳಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ. ಇಲ್ಲಪ್ಪ ಒಬ್ರು ಏನ್ ಮಾಡ್ಬೋದು, ಮ್ಯಾಥ್ಸ್ ಈಗ ಸ್ಟಡಿ ಮಾಡಿದ್ರೆ ಮ್ಯಾಥ್ಸ್ ಮೇಲೆ ಇಡ್ಬೋದು, PCB ಕೆಳಗೆ ಇಡ್ಬೋದು. ಒಬ್ಬೊಬ್ರು B ಮೇಲೆ ಇಟ್ಟಿರ್ತಾರೆ, PCM ಕೆಳಗೆ. ಹಿಂಗೆ ಎಷ್ಟು ಮಾಡ್ಬೋದು? CPMB ಎಷ್ಟು ಮಾಡ್ಬೋದು? ಎಷ್ಟು ಮಾಡ್ಬೋದು? ಇಲ್ಲ, ಎಷ್ಟು ಚಾನ್ಸಸ್ ಮಾಡಿ ನೋಡ್ರಿ, 12 ಆಗುದಿಲ್ಲ, 16 ಆಗ್ತಾವ. ಈ ಸಲ ಎಷ್ಟು ಆಗ್ತಾವು? 16 ಚಾನ್ಸಸ್ ಆಗ್ತಾವ. ಹಿಂಗೆ ಎಷ್ಟು ಮಾಡಿರ್ಬೋದು? 16 ಮಾಡ್ಬೋದು ಹೌದಾ? ಫಿಸಿಕ್ಸ್ ಮೇಲೆ ಇದ್ರೆ ಇವು 3 ಎಕ್ಸ್ಚೇಂಜ್, ಮತ್ತೆ ಫಿಸಿಕ್ಸ್ 3 ಎಕ್ಸ್ಚೇಂಜ್. ಸೊ ಇಂಥ ಫಿಸಿಕ್ಸ್ ಇದು 4 ಹಾಕೋ, ಫಿಸಿಕ್ಸ್ ಮೇಲೆ ಇಟ್ಟು, ಕೆಮಿಸ್ಟ್ರಿ ಮೇಲೆ ಇಟ್ಟು ನಾವು 4 ಹಾಕೋ, ಮ್ಯಾಥ್ಸ್ ಮೇಲೆ ಇಟ್ಟು 4 ಹಾಕೋ, ಬಯಾಲಜಿ ಮೇಲೆ ಇಟ್ಟು 4 ಹಾಕೋ. ಸೊ 16 ಡಿಫರೆಂಟ್ ಅರೇಂಜ್ಮೆಂಟ್ಸ್ ಆಗ್ತವೆ ಹೌದಾ? ಹಿಂಗೆ ಯಾವ ತರ ಡಿಫರೆಂಟ್ ಅರೇಂಜ್ಮೆಂಟ್ಸ್ ಗಳನ್ನ ಮಾಡಬಹುದು ಅನ್ನೋದನ್ನ ಕಲಿದ ನಾವು ಪರ್ಮುಟೇಷನ್ಸ್. ಏನೇನು ಕಲಿತೀವಿ ನಾವು? ಪರ್ಮುಟೇಷನ್ಸ್ ಅಂತ ಕಲಿತೀವಿ. ಇವು ಭಾಳ ಕಡೆ ಯೂಸ್ ಆಗ್ತಾವೆ, ಲೈಫ್ ಮ್ಯಾಕ್ಸಿಮಮ್ ಕಡೆ ಯೂಸ್ ಆಗ್ತಾವೆ. ಇವನ್ ಗೌರ್ಮೆಂಟ್ ಒಳಗೂ ಒಮ್ಮೆ ಏನು ಮಾಡ್ತಾರೆ, ಮಿನಿಸ್ಟರ್ಗಳನ್ನ ಎಕ್ಸ್ಚೇಂಜ್ ಮಾಡ್ತಿರ್ತಾರೆ ಹೌದಾ? 6 ತಿಂಗಳಿಗೆ ಈ ಮಿನಿಸ್ಟರ್, ನೆಕ್ಸ್ಟ್ 6 ತಿಂಗಳಿಗೆ ಈ ಮಿನಿಸ್ಟರ್, ಹಿಂಗೆ ಮಾಡ್ತಿರ್ತಾರೆ ಹೌದಾ? ಸೊ ಅಲ್ಲೆಲ್ಲ ಏನಾಗ್ತಾವ, ಯೂಸ್ ಆಗ್ತಾವ. ಬಹಳಷ್ಟು ಜನ ಇದ್ದಾಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದೊಂದು ಸ್ಕೂಲ್ ಕಾಲೇಜ್ ಹೋಗಿ ಏನ್ ಮಾಡ್ತಿರ್ತಾರೆ, ಎವ್ರಿಬಡಿ ಇಸ್ ಅ ಕ್ಲಾಸ್ ರಿಪ್ರೆಸೆಂಟೇಟಿವ್. ಪ್ರತಿಯೊಬ್ರು ಒಂದು 10 ದಿನಕ್ಕೆ ನೀವು ಕ್ಲಾಸ್ ರಿಪ್ರೆಸೆಂಟೇಟಿವ್, ಕಲ್ಚರಲ್ ಮಿನಿಸ್ಟರ್ ಹಿಂಗೆ ಮಾಡ್ತಿರ್ತಾರೆ ಹೌದಾ? ಪ್ರತಿ 10 ದಿನನೋ 15 ದಿನನೋ 1 ಮಂತ್. ಸೊ ಅರೇಂಜ್ಮೆಂಟ್ ವೈಸ್ ಮೊದಲ ಪ್ಲಾನ್ ಮಾಡ್ಕೋತಾರೆ, ಇಷ್ಟು ದಿನ ಐತಿ, ಎಷ್ಟು ಅರೇಂಜ್ಮೆಂಟ್ಗಳು ಆಗ್ತಾವು. ಸೊ ಇವೇನು ಪರ್ಮುಟೇಷನ್ಸ್ ಥಿಂಕಿಂಗ್. ಸೊ ಈ ಪರ್ಮುಟೇಷನ್ಸ್ ಒಳಗ ಫಸ್ಟ್ ಟಾಪಿಕ್ ಐತಿ ನಿಮಗೆ ಎಕ್ಸರ್ಸೈಸ್ 7.1 ನಿ ಕನ್ಸಿಡರ್ ಆಗುವಾಗ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್. ಕೌಂಟ್ ಮಾಡಬೇಕಾಗಿರತಕ್ಕಂತ ಫಂಡಮೆಂಟಲ್ ಪ್ರಿನ್ಸಿಪಲ್. ಸೊ ನೋಡ್ರಿ, ಇದ್ರ ಮೇಲೆ ನಿಮಗೆ ಎಕ್ಸಾಮ್ ಯಾವುದು ಕ್ವಶನ್ ಬರೋದಿಲ್ಲ. ಓಕೆ, ಇದ್ರ ಮೇಲೆ ಏನು ಬರೋದಿಲ್ಲ, ಎಕ್ಸಾಮ್ಗೆ ಯಾವುದು ಕ್ವಶನ್ ಬರೋದಿಲ್ಲ. ಬಂದ್ರು ಸುದೇಕ ನೀವು ಬೇರೆ ಮೆಥಡ್ ಬಿಡಿಸಬಹುದು, ಇನ್ನೊಂದು ಮೆಥಡ್ ಐತ್ಲೆ ಅದರಲ್ಲೇ ಬಿಡಿಸಬಹುದು. ಯಾಕಂದ್ರೆ ಅವ್ರು ಯಾವತ್ತೂ ಹೀಗೆ ಕೇಳೋದಿಲ್ಲ, ಸಾಲ್ವ್ ದಿಸ್ ಬೈ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಂತ ಕೇಳೋದಿಲ್ಲ. ಬರೇ ಕ್ವಶನ್ ಕೊಡ್ತಾರೆ, ಅದನ್ನ ನೀವು ಯಾವ್ದಾದ್ರು ಮೆಥಡ್ ಬಿಡಿಸಬಹುದು. ಬಟ್ ಆದ್ರೂ ತಿಳ್ಕೋಬೇಕು. ನೋಡಿ, ಒಂದು ಕೆಲಸ ಮಾಡೋದನ್ನ
ದಾಗ ಮಾಡಬಹುದು ಒಂದು ಕೆಲಸ ಎಷ್ಟು ಡಿಫರೆಂಟ್ ವೇಸ್ ದಾಗ ಮಾಡಬಹುದು m ಡಿಫರೆಂಟ್ ವೇಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ತಗೊಂಡು ನೀವು ಕ್ರಿಕೆಟ್ ಆಡೋದನ್ನ m ಡಿಫರೆಂಟ್ ವೇಸ್ ದಾಗ ಮಾಡಬಹುದು ಫಾರ್ ಎಕ್ಸಾಂಪಲ್ ಬೌಲಿಂಗ್ ಮಾಡಬಹುದು ಫೀಲ್ಡಿಂಗ್ ಮಾಡಬಹುದು ಬ್ಯಾಟಿಂಗ್ ಮಾಡಬಹುದು ಮೂರು ವೇಸ್ ಅಥವಾ ಇನ್ನು ಮೂರು ಹೌದಾ ಬಿಲ್ಡಿಂಗ್ ಒಳಗೆ ಬರ್ತದು ಅಂಪೈರ್ ಕ್ರಿಕೆಟ್ ಆಡಿದಾಗ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಸ್ಟಡಿ ಮಾಡಬಹುದು ಸ್ಟಡಿ ಮಾಡೋದು ಫಾರ್ ಎಕ್ಸಾಂಪಲ್ ಲಿಸನ್ ಸೊ ನೋಡಿ ಸೊ m ವೇಸ್ ಅಂದ್ರೆ 3 ವೇಸ್ ಕ್ರಿಕೆಟ್ ಆಡುವುದು ಕ್ರಿಕೆಟ್ ಒಳಗಿನ ಒಂದು ಪಾರ್ಟ್ ಫೀಲ್ಡಿಂಗ್ ಬ್ಯಾಟಿಂಗ್ ಬೌಲಿಂಗ್ ಸ್ಟಡಿ ಮಾಡೋದು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ 4 ವೇಸ್ ಸೊ ಏನಿದು ಹೇಳ್ತತಿ ಅಂತ ಒಂದು ಕೆಲಸನ m ಡಿಫರೆಂಟ್ ವೇದಾಗ ಮಾಡಾತಿದ್ರಿ ಇನ್ನೊಂದು ಕೆಲಸವನ್ನ n ಡಿಫರೆಂಟ್ ವೇದಾಗ ಮಾಡಾತಿದ್ರಿ ಅಂದಾಗ ಓಕೆ ದೆನ್ ಅವೆರಡನ್ನೂ ಮಾಡೋ ಪಾಸಿಬಿಲಿಟಿ ಎರಡು ಒಂದಕ್ಕೊಂದು ಸಂಬಂಧ ಇದ್ದಿಲ್ಲ ಅಂದ್ರ ಟೋಟಲ್ m ಕ್ರಾಸ್ n ಆಗ್ತದ m ಇಂಟು n ಆಗ್ತದ ಅಂದ್ರೆ ನೀವು ಅಷ್ಟು ಮಾಡ್ಬೇಕಂತ ಅನ್ಕೋರಿ ಏನ್ ಮಾಡ್ಬೇಕು ಅನ್ಕೋರಿ ಅಷ್ಟು ಸೊ ಇವು ಮೂರು ಡಿಫರೆಂಟ್ ವೇ ಅದಾವು ಇವು ನಾಲ್ಕು ಏನಾದವು ಡಿಫರೆಂಟ್ ವೇ ಅದಾವು ಇವು ಅಷ್ಟು ನೀವು ಕವರ್ ಮಾಡಬೇಕು ಅಂದ್ರೆ ಎಷ್ಟು ಆಗ್ತಾವು ಟೋಟಲ್ 12 ವೇ ಆಗ್ತಾವ ಅಂದ್ರೆ ಒಂದು ಇದ್ರಾಗಿಂದ ತಗೊಂಡು ಇನ್ನೊಂದು ಅದ್ರಾಗಿಂದ ತಗೊಂಡು ರೈಟ್ ಈಗ ಏನ್ ಮಾಡೋದು ಫಿಸಿಕ್ಸ್ ಓದೋದು ಹೋಗಿ ಬ್ಯಾಟಿಂಗ್ ಆಡೋದು ನೆಕ್ಸ್ಟ್ ಬೌಲಿಂಗ್ ಹೋಗಿದ್ದು ಕೆಮಿಸ್ಟ್ರಿ ಬಂದು ಹೋಗೋದು ಎರಡೆರಡು ಕಾಂಬಿನೇಷನ್ ಒಟ್ಟು ಸೊ ಇಂಥವು ಎಷ್ಟು ಆಗ್ತಾವ ಟೋಟಲ್ 12 ಆಗ್ತವೆ ಕಾಂಬಿನೇಷನ್ ವರ್ಡ್ ಬರೋದ್ರಿ ಬಟ್ ಕಾಂಬಿನೇಷನ್ ಅಲ್ಲ ಇಟ್ ಇಸ್ ಅ ಪರ್ಮುಟೇಷನ್ ಓಕೆ ನಾವು ಜನರಲ್ ಇಂಗ್ಲಿಷ್ ಕಾಂಬಿನೇಷನ್ ಅಂತ ಬಿಡ್ತೀವಿ ಓಕೆ ಬಟ್ ಇಟ್ ಇಸ್ ಪರ್ಮುಟೇಷನ್ ಸೊ ಎರಡೆರಡು ಪರ್ಮುಟೇಷನ್ ಮಾಡಿದ್ರೆ m ಇಂಟು n ವೇಸ್ ಆಗ್ತಾವೆ 12 ವೇಸ್ ಆಗ್ತಾವೆ ಓಕೆ ರೈಟ್ ಸೊ ಇದೇನು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಸೊ ಒಂದಕ್ಕೊಂದು ಸಂಬಂಧ ಇರಲಾರ್ದ ಬೇರೆ ಬೇರೆ ವೇಸ್ ತಗೊಂಡಾಗ ನೀವು ಟೋಟಲ್ ವೇಸ್ ಎಷ್ಟು ಆಗ್ತಾವು ಅಂತ ಕನ್ಸಿಡರ್ ಮಾಡಿದಾಗ ಮಲ್ಟಿಪ್ಲೈ m ಇಂಟು n ವೇಸ್ ಅಂತ ಆಗ್ತಾವೆ ಸೊ ಇದ್ರೊಳಗೆ ನಾವು ಎಕ್ಸರ್ಸೈಸ್ 7.1 ಫಸ್ಟ್ ಕ್ವೆಶ್ಚನ್ ನೋಡೋಣ ನಿಮಗೆ ತಿಳಿಯುತ್ತೆ ಓಕೆ ಲಕ್ಷ್ಮಣ್ ಕೇಳಿ ಏನದ ನೋಡಿ ಕ್ವೆಶ್ಚನ್ ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ ಫ್ರಮ್ ದ ಡಿಜಿಟ್ಸ್ 1 2 3 4 5 ಈ 5 ನಂಬರ್ ತಗೋಬೇಕು ತಗೊಂಡಿದ್ರೊಳಗ 3 ಡಿಜಿಟ್ ನಂಬರ್ಗಳನ್ನು ಮಾಡ್ಕೊತ ಹೋಗ್ಬೇಕ್ರಿ ಎಷ್ಟು ಆಕಾವ ಅಂತಾವ ನಂಬರ್ಗಳು assuming that repetition of digits is allowed ಒಂದನೇ ಕ್ವೆಶ್ಚನ್ repetition of digits allowed ಇತ್ತು ಅಂದ್ರೆ ಸೆಕೆಂಡ್ ಕ್ವೆಶ್ಚನ್ repetition of digits is not allowed ನೋಡಿ ಇದೊಂದು ಸ್ಪೆಷಲ್ ಚಾಪ್ಟರ್ ನಿಮಗೆ 5 ಮಾರ್ಕ್ಸ್ ಕ್ವೆಶ್ಚನ್ 3 ಸ್ಟೆಪ್ ಒಳಗೆ ಆನ್ಸರ್ ಬರ್ತಾವ ಒಮ್ಮೆ 1 ಮಾರ್ಕ್ಸ್ ಕ್ವೆಶ್ಚನ್ 5 ಸ್ಟೆಪ್ ಹೋಗ್ತಾವ ಓಕೆ ಸೊ ನಿಮಗೆ ಥಿಂಕಿಂಗ್ ಎಬಿಲಿಟಿ ಇರಬೇಕು ಥಿಂಕಿಂಗ್ ಎಬಿಲಿಟಿ ಫಾಸ್ಟ್ ಇತ್ತಂದ್ರೆ ಭಾಳ ಸ್ಟೆಪ್ಸ್ ಗೆ ಅವಶ್ಯಕತೆ ಇಲ್ಲ ಇಲ್ಲಿ ಸೊ 4 ಮಾರ್ಕ್ 5 ಮಾರ್ಕ್ ಕ್ವೆಶ್ಚನ್ ಕ್ಯಾನ್ ಬಿ ಸಾಲ್ವ್ಡ್ ಇನ್ 4 to 5 ಸ್ಟೆಪ್ಸ್ ರೈಟ್ ಸೊ ಫಸ್ಟ್ ಒನ್ ನೋಡಿ ಸೊಲ್ಯೂಷನ್ ಟು ಒನ್ ಕ್ವೆಶ್ಚನ್ ಅರ್ಥ ಆಯ್ತಲ್ಲ 5 ನಂಬರ್ ತಗೋತೀವಿ 1 2 3 4 5 ಇವುಗಳಿಂದ 3 ಡಿಜಿಟ್ ನಂಬರ್ಗಳನ್ನು ರೆಡಿ ಮಾಡಬೇಕು ಎಷ್ಟು ನಂಬರ್ ರೆಡಿ ಆಗ್ತಾವ ಅನ್ನೋದು ಕ್ವೆಶ್ಚನ್ ಒಂದನೇದು ರಿಪಿಟೇಷನ್ ಆಫ್ ಡಿಜಿಟ್ಸ್ ಅಲೌಡ್ ಸೊ ಎಷ್ಟು ಡಿಜಿಟ್ ಅದಾವು 3 ಡಿಜಿಟ್ ಅದಾವು ಬಾಕ್ಸ್ ಹಾಕಬೇಕ್ರಿ ಬರೀ 1 2 3 ಆಯ್ತಾ 3 ಡಿಜಿಟ್ ನಂಬರ್ ಅಂದ್ರೆ ಎಷ್ಟು ಬಾಕ್ಸ್ 3 ನಂಬರ್ ಸೊ ಇಲ್ಲಿ ಒಂದೇ ಜಾಗ ಯಾವ ಜಾಗ ಇದೆ ಒಂದೇ ಜಾಗ ಅಥವಾ ಇಲ್ಲಿ ಅದಕ್ಕೆ ಬಿಡಿ ಅಂತಿರಲಿ ಒನ್ಸ್ ಪ್ಲೇಸ್ ಟೆನ್ಸ್ ಪ್ಲೇಸ್ 100 ಪ್ಲೇಸ್ ಬಿಡಿ 10 100 ಓಕೆ 3 ಡಿಜಿಟ್ ಇದ್ದಾಗ ಸೊ ಇದನ್ನ 1 2 3 5 ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ಅಲೌಡ್ ಇದೆ ಇಲ್ಲಿ 1 ರಿಂದ 5 ನಂಬರ್ ಯಾವ ಬೇಕಾದ ತುಂಬಬಹುದಿಲ್ಲ ಹೌದಾ 5 ವೇಸ್ ಅಂತ ಬರೀಬೇಕು ಏನು ಬರೀಬೇಕು 5 ವೇಸ್ ಯಾಕಂದ್ರೆ ಈ ಜಾಗದಾಗ 1 2 3 4 5 ಏನು ಬೇಕಾದ ತುಂಬಿದ್ರು 3 ಡಿಜಿಟ್ ನಂಬರ್ ಆಗ್ತದೆ ರೈಟ್ ಸೊ ಇಲ್ಲಿ ನೋಡ್ರಿ ಇಲ್ಲಿ ತುಂಬಬಹುದು 1 2 3 4 5 ಇಲ್ಲಿ ತುಂಬಬಹುದು 115 1 ಯಾವ ಬೇಕಾದ ತುಂಬಬಹುದು ಅಂದ್ರೆ ಇಲ್ಲಿ ಕೂಡ 1 2 3 4 5 ಯಾವ ಬೇಕಾದ ತುಂಬಬಹುದು 5 ವೇಸ್ ಆ ಇಲ್ಲಿ ನೋಡ್ರಿ ಇಲ್ಲಿ ತುಂಬಬಹುದಲ್ಲ ಇಲ್ಲಿ ತುಂಬಬಹುದು 5 1 2 3 5 ಸೊ ನಮ್ದು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಏನೈತಿ ಇಲ್ಲಿ ಎರಡು ಡಿಜಿಟ್ ಇದ್ದಾಗ m into n ಅಂತ ನಾ ಇನ್ನೊಂದು ತಗೊಂಡಿ m n p ತಗೊಂಡಿ ತಿಳ್ಕೊಳ್ಳಿ ಅವಾಗ into p ಆಗ ಸೊ ಅದನ್ನ ಟೋಟಲ್ ವೇಸ್ ಎಷ್ಟು ಸಿಗ್ತಾವೋ ಅಷ್ಟು ಮಲ್ಟಿಪ್ಲೈ ಆಯ್ತಾ ಟೋಟಲ್ ನಂಬರ್ ಎಷ್ಟು ಸಿಗ್ತಾವ ನಮಗೆ ಅಷ್ಟು ಮಲ್ಟಿಪ್ಲೈ ಮಾಡ್ತೀವಿ ಓಕೆ ಸೊ 3 digit numbers total number of 3 digit numbers total number of
3-digit numbers formed. Okay. So when the repetition of digits allowed. When the repetition of digits allowed equal to in box again 5 into 5 into 5. 5 5 is 25, 25 is 125. So ಎಷ್ಟು ನಂಬರ್ ಅಲ್ಲ ನಾವು 125 ನಂಬರ್ ರೆಡಿ ಮಾಡಬಹುದು ನಾವು ಈಗ. ಎಷ್ಟು ನಂಬರ್ ರೆಡಿ ಮಾಡಬಹುದ್ರಿ? 125. ಈ 5 ನಂಬರ್ಗಳನ್ನು ತಗೊಳ್ಳಿ. ರೈಟ್? yes. 5 into 5 into 5. 5 5 is 25. 25 5 is 125. Yes. Second one. Second one ಏನೈತಿ? Repetition of the digits is not allowed. Repetition of digits ಏನು? allow ಇಲ್ಲ. Repetition of digits ಏನಿಲ್ಲ? allow ಇಲ್ಲ. ಸೊ ಅವಾಗ ಏನು ಮಾಡಬೇಕು ನೋಡ್ರಿ? ಸೊ ನೀವು ಇಲ್ಲಿಂದ ಬರ್ತಿರ್ತೀರಿ. ಇಲ್ಲಿಂದ ಬರಿ, ಇಲ್ಲಿಂದ ಬರಬೇಕು. ಒಂದ್ ಕಡೆ ಇದ್ರೆ ಬರಿ. ಇಲ್ಲಿ 1 ರಿಂದ 5 ತುಂಬಬಹುದಾ? ಸೊ 5 is ಸಿಕ್ಕು ಇಲ್ಲಿ. ಎಷ್ಟು ಸಿಕ್ಕು? 5 is ಇಲ್ಲಿ ನೋಡ್ರಿ, ಇಲ್ಲಿ ಬಹಳ ಚೆನ್ನಾಗಿದೆ. ಇಲ್ಲಿ ಏನು ತುಂಬಬೇಕು ನೋಡ್ರಿ? 4 ways ಆಗ್ತಾವ. ಯಾಕೆ ಹೇಳ್ರಿ? ಈ ಫಾರ್ ಎಕ್ಸಾಂಪಲ್ ಇಲ್ಲಿ 4 ತುಂಬಿದ್ದೆ ತಿಳ್ಕೊಳ್ಳಿ. ಆ 4 ನೇ ತುಂಬಲಿಕ್ಕೆ ಬರೋದಿಲ್ಲ ನಾನು. ಯಾಕೆ ಹೇಳ್ರಿ? ಇನ್ ದ ಕ್ವೆಶ್ಚನ್ ಇಸ್ ಕ್ಲಿಯರ್ಲಿ ಟೋಲ್ಡ್ ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ಇಸ್ ನಾಟ್ ಅಲೌಡ್. ಅಂದ್ರೆ ಒಂದು ನಂಬರ್ ಒಳಗ 135 1 3 5 ಬೇರೆ ಬೇರೆ ಅದಾವ. 133 ಬರೆಯಕ್ಕೆ ಬರೋದಿಲ್ಲ. ಯಾಕಂದ್ರೆ 3 is repeated twice. ಹೌದಲ್ಲ? ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ಬರಬಾರದು. ಸೊ ಅಂದಾಗ ಏನಾಯ್ತು? ಇಲ್ಲಿ 4 ಬಂದದ. ಇಲ್ಲಿ 4 ಬಿಟ್ಟು ಉಳಿದುದು ಬರಬೇಕು. ಅಂದ್ರೆ ಎಷ್ಟು ವೇಸ್ ಅದು? 4 ವೇಸ್ ಅದು. ಇಲ್ಲಿ ಅಂಡರ್ಸ್ಟುಡ್? yes. ಇಲ್ಲಿ 2 ನಂಬರ್ ಬಿಟ್ಟು ಇಲ್ಲಿ ಬರಬೇಕಿನ್ನ ಎಷ್ಟು ವೇಸ್ ಅದು? 3 ವೇಸ್ ಅದು. ಅಷ್ಟೇ. ಸೆಕೆಂಡ್ ಒನ್ ಅನ್ನ ಅರ್ಧ ಬರಿಬೇಕು. ಸೊ ರಿಕ್ವೈರ್ಡ್ ಅಂತ ಗೊತ್ತಾಗಲ್ಲ. ರಿಕ್ವೈರ್ಡ್ 3-digit numbers. ಎಷ್ಟು ಫಾರ್ಮ್ ಮಾಡಬಹುದು? 3 into 4 into 5. 3 4s are 12, 12 5s are 16. ಅರ್ಥ ಆಯ್ತು ಇಲ್ಲೋ ನಿಮಗೆಲ್ಲರಿಗೆ? ರಿಪಿಟೇಷನ್ ಆಫ್ ದ ಇಲ್ಲಿ ಏನಿಲ್ಲ, ಅದೇನು ಕಂಡೀಷನ್ ಇಲ್ಲ. ನಾವು ಕಂಡೀಷನ್ ಇದ್ರೆ ಯಾವ ಬೇಕಾದ ತಗೋಬಹುದು. ಬಟ್ ಇಲ್ಲಿ ಕಂಡೀಷನ್ ಐತಿ. ಕಂಡೀಷನ್ ಇದ್ದಾಗ ಏನಾಗ್ತತಿ? ರಿಪೀಟ್ ಆಗಬಾರ್ದು. ಇಲ್ಲಿ ಇದ್ದದ ನಂಬರ್ ಇಲ್ಲಿ ರಿಪೀಟ್ ಆಗಬಾರ್ದು ಅಂದ್ರೆ 1 ನಂಬರ್ ಹೋಯ್ತು, 4 ವೇಸ್ ಅದು. ಇಲ್ಲಿ 2 ನಂಬರ್ ಅದು, 2 ನಂಬರ್ ಇಲ್ಲಿ ರಿಪೀಟ್ ಆಗಬಾರ್ದು ಅಂದ್ರೆ 3 ವೇಸ್ ಅದು. ಬನ್ನಿ. Okay, look at the second question. How many 3-digit even numbers can be formed from the digits 1 2 3 4 5 6 if the digits can be repeated? Digits repeated the, so no problem. So madhega box ಹಾಕಿದ್ದಾರೆ. 1 2 3 3-digit numbers ಅಂದ್ರೆ 3 box ಹಾಕಬೇಕು. ನೋಡಿ ನಂಬರ್ಸ್ ಯಾವ ಕೊಟ್ಟಾರು? 1 2 3 4 5 6 even numbers they are 1 2 3 4 5 6. These are given numbers, right? So ಇಲ್ಲಿ ಲಕ್ಷ ಕೊಡ್ತೇವೆ. ಏನಂತಿದ್ದಾರೆ ಅವರ? even number ಅಂತ. even number ಅಂದ್ರೆ ಏನು? ಯೂನಿಟ್ಸ್ ಪ್ಲೇಸ್. ಇದನ್ನ ನಾವು ಯೂನಿಟ್ಸ್ ಪ್ಲೇಸ್ ಅಂತೀವಿ. ಕನ್ನಡದ ಬಿಡಿ ಭಾಗ ಅಂತೀವಲ್ಲ, ಇಂಗ್ಲಿಷ್ ದಾಗ ಯೂನಿಟ್ಸ್ ಪ್ಲೇಸ್ ಅಂತೀವಿ. ಯೂನಿಟ್ಸ್ ಪ್ಲೇಸ್ ಒಳಗ 0 2 4 6 8 ಬರಬೇಕು. ಅದಕ್ಕೆ even number ಅಂತ ಕರೀತಾರೆ. ಅದರ್ವೈಸ್ ಇಟ್ ವಿಲ್ ಬಿ ಅ ಆಡ್ ನಂಬರ್. ಅದು ಒಂದೇ ಕಂಡೀಷನ್ even number. ಸೊ 1 2 3 4 5 6 ಯಾವ ಬರಬಹುದು? ಇಲ್ಲಿ 2 ಬರಬಹುದು, 4 ಬರಬಹುದು, 6 ಬರಬಹುದು. ಅಂದ್ರೆ ಎಷ್ಟು ವೇಸ್ ಅದು? 3 ವೇಸ್ ಅದು. ಎಷ್ಟು ವೇಸ್ ಅದು? 3 ವೇಸ್ ಅದು. ಇಲ್ಲಿ ಎಷ್ಟು ಬರಬಹುದು? 6 ಬರಬಹುದಲ್ಲ. ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ಅಲೌಡ್ ಅಂತ ನಾವು, ಅದೇನು ಸಮಸ್ಯೆನೇ ಇಲ್ಲ. ಅಂದ್ರೆ 6 ಕಾಲು ಬರಬಹುದು. ಇಲ್ಲಿ 6 ವೇಸ್. ಇಲ್ಲಿ ಎಷ್ಟು ಬರಬಹುದು? ಇಲ್ಲಿ 6 ವೇಸ್ ಬರಬಹುದು. So required number of even numbers. Required number of even numbers. Even numbers ಎಷ್ಟು ಅದಾವು? 6 into 6 into 3. ಎಷ್ಟು ಅದ ನೋಡ್ರಿ? 6 36 ನೋಡ್ಲೆ 108. 108.
ಟೇಕ್ ಡೌನ್ ಇಲ್ಲ ನೆಕ್ಸ್ಟ್ ಇದನ್ನು ಮುಗಿಸ್ಬಿಡೋಣ ಥರ್ಡ್ ಒನ್ ಇಲ್ಲ ಬರ್ಕೋ okay see here third question I will explain and you do it in your home how many four letter code can be formed using the first 10 letters of English alphabet if no letter can be repeated so four letter form ಮಾಡಬೇಕು ನೀವು ಅಂದ್ರೆ ಯೂಶುವಲಿ ನಾವು 4 ನಂಬರ್ ಮಾಡ್ತಿದ್ವಿಲ್ಲ ಹಂಗ 10 ನಂಬರ್ ಕೊಡ್ತಿರೋ 4 ನಂಬರ್ ಹಂಗ ಇಲ್ಲಿ 10 ಲೆಟರ್ ಕೊಟ್ಟಾಗ 4 ಲೆಟರ್ ಮಾಡಬೇಕು ಇಲ್ಲಿ ರಿಪಿಟೇಷನ್ ನಾಟ್ ಅಲೌಡ್ ಅಂದ್ರೆ ಏನಾಗ್ತೈತಿ ಸೊ 4 ಪ್ಲೇಸಸ್ ತಗೋತೀರಿ ಸೊ ಫಸ್ಟ್ ಪ್ಲೇಸ್ ಒಳಗೆ 10 ಲೆಟರ್ ಅಲೌ ಆಗ್ತಾವು ಓಕೆ ನೆಕ್ಸ್ಟ್ ಪ್ಲೇಸ್ ಏನಾಗ್ತದೆ ಇಲ್ಲಿ ಇದ್ದು ಇಲ್ಲಿ ಅಲೌ ಆಗಬಾರದು ಸೊ 9 ಲೆಟರ್ ಅಲೌ ಅದು ಸೊ ಇವೆರಡು ನೋಡಿ ಯಾವುದು ಇಲ್ಲಿ ಬರಬಾರದು ಅಂದ್ರೆ ಉಳಿದು ನಡೀತೈತಿ 8 ಅಲೌ ಅದು ಸೊ 3 ಓದು 3 ಬಿಟ್ಟು ಉಳಿದದಂಗ 7 ಬಂದು 7 into 8 into 9 into 10 ಇಷ್ಟು ಮಾಡಿಬಿಟ್ರೆ ಆಯ್ತು ರೈಟ್ yes so in fourth question ನೋಡ್ರಿ how many 5 digit telephone numbers can be constructed using the digits 0 to 9 if each number starts with 67 and no digit appears more than once ಚಂದ 5 ಡಿಜಿಟ್ ನ ಅಲೋ ಮಾಡ್ತಿದ್ದೀನಿ 1 2 3 4 5 ಡಿಜಿಟ್ ನಂಬರ್ ರೆಡಿ ಮಾಡಿ ಈಗೆಲ್ಲ ನಮ್ಮ ಟೆಲಿಫೋನ್ ನಂಬರ್ 6 ಡಿಜಿಟ್ ಇದು ಇರ್ತಾವೆ ಬಟ್ ಇವ್ 5 ಡಿಜಿಟ್ ಮಾಡೋದು ಕೊಟ್ಟಾರ ಸೊ 6 ಡಿಜಿಟ್ ಇದ್ರು ಈ ಬಾಗಿಲು ಕೊಡಿದಿರ್ತಾರ ಮೊದಲು 3 ಡಿಜಿಟ್ ಫಿಕ್ಸ್ ಇರ್ತಾವೆ ಇವೆಲ್ಲ ನೀವು ಟೆಲಿಫೋನ್ ನಂಬರ್ ಗೊತ್ತಿರಾಕಿಲ್ಲ ನಿಮಗೆ ಎಲ್ಲ ಮೊಬೈಲ್ ಬಂದ ಹೌದಲ್ಲ 269132 ಈಗ ಒಂದು ಊರಿಗೆ ಒಂದು ಫಿಕ್ಸ್ ಇರ್ತದ 269 249 ಏನೋ ಒಂದು ಇರ್ತದ ರೈಟ್ ಹಂಗಿಲ್ಲಿ 67 ಫಿಕ್ಸ್ ಮಾಡ್ಯಾರ ಎಷ್ಟು ಫಿಕ್ಸ್ ಮಾಡ್ಯಾರ 67 ಇವು ಫಿಕ್ಸ್ ರೀ ಇದೇನು ಬದಲಾಗುದಿಲ್ಲ ಏನಾಗುದಿಲ್ಲ ಬದಲಾಗುದಿಲ್ಲ 67 ಏನಾಗ್ತಿದ್ದು ಫಿಕ್ಸ್ ನೋಡಿ ಏನಂತ ಕ್ವಶನ್ ಸೊ 67 starts with 67 and no digit appears more than once ಒಂದು ಡಿಜಿಟ್ more than once appear ಅಂದ್ರೆ ಯಾವುದೇ ಡಿಜಿಟ್ ರಿಪೀಟ್ ಆಗಬಾರದು should not appear more than one ಅಂದ್ರೆ ಏನು ಒಂದು ಸಲ ಬರೋದು ನಡೀತೈತಿ ಸೆಕೆಂಡ್ ಸಲ ಬರಿಬಾರದು that means repetition is not allowed okay so ನೋಡ್ರಿ ಹಂಗ ಇವು 3 ಪ್ಲೇಸ್ ಉಳಿದು ಎಷ್ಟು ಪ್ಲೇಸ್ ಉಳಿದು ಇಲ್ಲಿ 3 ಪ್ಲೇಸ್ ಉಳಿದು ನಂಬರ್ ಒಳಗ ನಮಗೆ ಗಿವನ್ ನಂಬರ್ಸ್ ಏನೇನ ಅದಾವು 0 to 9 ಅದಾವು ಹೌದಲ್ಲ ಗಿವನ್ ನಂಬರ್ಸ್ 0 1 2 3 4 5 6 7 8 9 ಅದರ ಟೋಟಲ್ 10 ನಂಬರ್ಸ್ ಅದಾವು 10 ನಂಬರ್ಸ್ ಒಳಗ ಈ ಜಾಗ ಈ ಕಡೆಯಿಂದ ಬರ್ದಾರ ಈಗ ಆಲ್ರೆಡಿ ಸೊ ಹಿಂಗ ಹೋಗೋಣ ಅಥವಾ ಹಂಗ ಬಂದ್ರು ಹೋಗೋಣ ಹಿಂಗ ಹೋಗೋಣ ಸೊ ಇಲ್ಲಿ ಎಷ್ಟು ಪ್ಲೇಸ್ ಎಷ್ಟು ನಂಬರ್ಗಳನ್ನು ತುಂಬಬಹುದು ಇಲ್ಲಿ ಎಷ್ಟ 8 ನಂಬರ್ ತುಂಬಬಹುದು ಯಾಕೆ ಹೇಳ್ರಿ ಯಾಕಂದ್ರೆ ಆಲ್ರೆಡಿ ಹೋಗ್ಯಾವಿಲ್ಲ 6 ಒಳಗೆ ತುಂಬಕ್ ಬರೋದಿಲ್ಲ ಸೊ ಎಷ್ಟು ತುಂಬಬಹುದು ನಾನು ಈ ನಂಬರ್ನ 8 ನಂಬರ್ ತುಂಬಬಹುದು 8 ವೇಸ್ ಅದು ಸೊ ಈಗ ಎಷ್ಟು ತುಂಬಬಹುದು 7 ತುಂಬಬಹುದು 7 ವೇಸ್ ಅದು ಇಲ್ಲಿ 6 ತುಂಬಬಹುದು 6 ಸೊ ಮಲ್ಟಿಪ್ಲೈ ಮಾಡ್ಬಿಡು ಈಗ ಎಷ್ಟು ವೇಸ್ ಹಾಕೋಂಗಾರ ಟೋಟಲ್ ನಂಬರ್ಗಳು ಸೊ ರಿಕ್ವೈರ್ಡ್ ನಂಬರ್ ಆಫ್ ನಂಬರ್ಸ್ ಅಂತ ಕೊಡ್ತೀವಿ ರಿಕ್ವೈರ್ಡ್ ನಂಬರ್ ಆಫ್ ನಂಬರ್ಸ್ ಅಂದ್ರೆ ನಮಗೆ ಟೋಟಲ್ ಬೇಕಾಗಿರೋ ನಂಬರ್ಗಳು ಎಷ್ಟು ಆಕಾವು ಅಂದ್ರೆ ಎಷ್ಟು ಆಕಾವು ಏನೇನು ಮಲ್ಟಿಪ್ಲೈ ಮಾಡಬೇಕು 8 7 6 ಇದನ್ನ ಮಾಡಬಾರ ಯಾಕಂದ್ರೆ ಫಿಕ್ಸ್ ಐತಿ ಇದು ಅಷ್ಟು ಕೂಡ 1 ಅಂದಂಗಿದೆ ಎಲ್ಲದಕ್ಕೂ ಇರತ್ತೆ 1 into 8 into 7 into 6 that is 8 into 7 into 6 ಎಷ್ಟಾಯ್ತು 336 ನೋಡಿ okay listen given 5 lakhs of different colors how many different signals can be generated if each signal requires use of 2 flags one below the other ನೋಡಿ ಒಂದು ಫ್ಲಾಗ್ ಕೊಡಬೇಕ್ರಿ ನಾವು ಒಂದು ಸಿಗ್ನಲ್ ಕೊಡಬೇಕು ಒಂದು ಸಿಗ್ನಲ್ ಕೊಡಬೇಕಾದ್ರೆ ನಮಗೆ 5 ಕಲರ್ ಕೊಟ್ಟಾರ ತಿಳ್ಕೊಳ್ಳಿ 5 ಕಲರ್ 5 ಕಲರ್ ಯೂಸ್ ಮಾಡ್ಕೋಬೇಕ 5 ಕಲರ್ ಯೂಸ್ ಮಾಡ್ಕೊಂಡು ಎಷ್ಟು ಸಿಗ್ನಲ್ಗಳನ್ನು ರೆಡಿ ಮಾಡಬಹುದು ಅಂದ್ರೆ ಒಂದ ಇದರೊಳಗಲ್ಲ ಟೋಟಲ್ ಆಗಿ 5 ಕಲರ್ ಯಾವ ಬೇಕಾದ್ರೆ ಎರಡು ಯೂಸ್ ಮಾಡ್ಕೊಂಡು ಹೋಗಬೇಕು ರೈಟ್ ಸೊ ಈಗ ಒಂದು ಸಿಗ್ನಲ್ ಕೊಡಬೇಕು ನಾನು 2 ಕಲರ್ಸ್ ತಗೋತೀನಿ ಇಲ್ಲೊಂದು ಕಲರ್ ಇಲ್ಲೊಂದು ಕಲರ್ ಹೀಗಾಗಿ ಸಿಗ್ನಲ್ ರೆಡಿ ಮಾಡಬೇಕು ಹಾಗಾದ್ರೆ ನಂಬರ್ ಇದ್ವಲ್ಲ ಅದ್ರ ಬದಲಿ ಸಿಗ್ನಲ್ ಕೊಟ್ಟಾರ ಇಷ್ಟ ಸೊ ಇಲ್ಲಿ ಎಷ್ಟು ಕಲರ್ ತುಂಬಬಹುದು ಹೇಳಿ ನಾನು 5 ಕಲರ್ ತುಂಬಬಹುದು ಅಂದ್ರೆ ಎಷ್ಟು ಇವು
5 is okay. Use each signal requires use of two flags, one below the other. Use of two flags ಆಗಬೇಕಿಲ್ಲ. ನಮಗೆ ಕೊಟ್ಟಿರುವ 5 ಕೊಟ್ಟಿರ್ತಾರೆ, ಸೇಮ್ ಕಲರ್ ಯೂಸ್ ಮಾಡಬಾರ್ದು. ಓಕೆ, ಸೊ ಇಲ್ಲಿ ಎಷ್ಟು ತುಂಬಬಹುದು? 4 ways. ಎಷ್ಟು ತುಂಬಬಹುದು? ಇಲ್ಲಿ ತುಂಬಿದೆ, ಇಲ್ಲಿ ತುಂಬಬಾರ್ದು. ಸೇಮ್ ರೆಡ್ ಆದ್ರೆ ಒಂದೇ ಆಗಿಬಿಡ್ತೈತೆ ಕಲರ್, ಡಿಫರೆಂಟ್ ಸಿಗ್ನಲ್ ಆಗೋದಿಲ್ಲ. ಸೊ 5 is a 4 ways. ಸೊ ರಿಕ್ವೈರ್ಡ್ ನಂಬರ್ ಆಫ್ ನಂಬರ್ಸ್ ಅಥವಾ ಏನು ಹೇಳ್ಬೋದಿಲ್ಲ, required how many different signals, required number of signals, required number of signals ಎಷ್ಟದು? 5 into 4 ಎಷ್ಟದು? 23. So this ends your exercise 7.1 ಮುಗಿತು. Very rare chances of asking the question in the final exam, but if time ಏನಾದ್ರು ನಿಮ್ಗೆ ಭಾಳ ಚಲೋ ಇರ್ತಾರೆ ಕೇಳಬಹುದು, ಈಸಿಯರ್, ನೋ ನೀಡ್ ಟು ವರಿ. ಅವ್ರು ಕೇಳಿದ್ರು ಆಯ್ತು ಕೇಳಿದ್ರು ಆಯ್ತು, ಇಟ್ ಈಸ್ ಈಸಿಯರ್. ಸೊ ಈಸಿಯಾಗಿ ಮಾಡ್ಬೋದು, ಏನು ಗುದ್ದಾಟಲ್ ಮೆಥಡ್ಸ್ ಏನು ಅದಿಲ್ಲ. ನಿಮ್ಗೆ ಬರ್ತಿತ್ತು ಒಂದು ಬಾಕ್ಸ್ ಹಾಕೋದು, ಇವನ್ ಬಾಕ್ಸ್ ಇಸ್ ನಾಟ್ ಕಂಪಲ್ಸರಿ, ಬರೆದ್ರು ಮಾರ್ಕ್ಸ್ ಹಾಕಿ ಮಾರ್ಕ್ಸ್ ಕೊಡ್ತಾರೆ, ಒಂದು ಅಥವಾ 2 ಮಾರ್ಕ್ ಇರ್ತದೆ. ಅಂಡರ್ಸ್ಟುಡ್? ಸೊ ಥರ್ಡ್ ಒನ್ and another one is fifth one. So you have to do it in your home as a homework. Okay?